ಗೋಡೆ ಹಿಂದೆ ಚಿನ್ನದ ಆಭರಣ, ಶಿವನ ವಿಗ್ರಹ ಇದೆ ಅಂತಲೇ ಇಟ್ಕೊಳ್ಳೋಣ. ನೀವೇ ಯಾಕೆ ಊರಿನವ್ರಿಗೆಲ್ಲ ಹೇಳಿ ಗೋಡೆ ನೋಡಿಸ್ಬಾರ್ದು? ಇಷ್ಟೆಲ್ಲ ಗೊತ್ತಿರೋ ನಾನು ಆ ಪ್ರಯತ್ನ ಮಾಡದೇ ಇರುತ್ತೆ ನಮಗೂ. 1991 ಇಸವಿಯಾದರೂ ಪರಶಿವ ಮತ್ತು ಅಗ್ನಿಲಿಂಗ ಗೋಡೆಯಲ್ಲಿರೋ ರಹಸ್ಯ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ನಮ್ಮ ಪೂರ್ವಿಕರು ಅವರ ಮಕ್ಕಳಿಗೆ ತಿಳಿಯೋ ಹಾಗೆ ಮಾತ್ರ ಹೇಳ್ತಾ ಬಂದರು. ಅದರಲ್ಲಿ ಪರಶಿವ ಮತ್ತು ಅಗ್ನಿಲಿಂಗದ ರಹಸ್ಯವನ್ನು ತಿಳಿದವರಲ್ಲಿ ನಾನೂ ಒಬ್ಬನಾಗಿದ್ದೆ. ಒಂದು ದಿನ ಶಿವನ ಬಿಡುಗಡೆ ಮಾಡುವ ಸಲುವಾಗಿಯೇ ನಾನು ಅಮ್ಮನವ್ರ ದೇವಸ್ಥಾನಕ್ಕೆ ಹೋದೆ. ನೋಡಿ, ಇದು ಅಮ್ಮನವ್ರು ಸರಿ, ಅಮ್ಮನವ್ರ ದೇವಸ್ಥಾನ ಅಷ್ಟೇ ಅಲ್ಲ, ಅಮ್ಮನವ್ರ ಗರ್ಭಗುಡಿ ಹಿಂದೆ ಗೋಡೆ ಇದೆ ಅಲ್ವಾ, ಆ ಗೋಡೆ ಹಿಂದೆ ಪರಶಿವ ಮತ್ತು ಅಗ್ನಿಲಿಂಗ ಇದೆ. ನಾವೆಲ್ಲ ಸೇರ್ಕೊಂಡು ಗೋಡೆ ಹೊಡೆಯೋಣ, ಶಿವನಿಗೆ ಬಿಡುಗಡೆ ಕೊಡಿಸೋಣ, ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡೋಣ, ಗೋಡೆ ಹೊಡೆದಾಕೋಣ. ಯೋ ಯಾರೇ ನೀನು, ಏನು ಹೊಸ ವಿಷಯ ಹೇಳ್ತಾ ಇದೀಯಾ? ನಾನು ಈ ದೇವಸ್ಥಾನದ ಅರ್ಚಕ ವಂಶದವನು. ನಮ್ಮ ವಂಶದವರಿಗೆ ಮಾತ್ರ ಗೊತ್ತಿರೋ ಸತ್ಯ ಇದು. ನನಗೆ ಪ್ರೇರಣೆಯಾಗಿದೆ. ಸಾಕ್ಷಾತ್ ಪರಶಿವನೇ ಬಂದು ಹೇಳಿದ್ದಾನೆ, ಗೋಡೆ ಹೊಡೆದು ನನ್ನನ್ನು ಪ್ರತಿಷ್ಠಾಪನೆ ಮಾಡಿ ಅಂತ. ಬನ್ನಿ ಗೋಡೆ ಹೊಡೆಯೋಣ. ಯೋ ನಿನ್ ಗುಚ್ಚಿಚ್ಚಿ ಹಿಡಿದಿದ್ದಾನೆಯಾ? ನಾವು ಊರಲ್ಲಿ ಹುಟ್ಟಿ ಬೆಳೆದಿರೋರು ನಾವು. ನಮಗೆ ಗೊತ್ತಿಲ್ಲ ರಾಶಿ, ನಿನಗೆ ಗೊತ್ತಾನೆಯಾ? ಮಳೆ ಬೆಳೆ ಇಲ್ಲದೆ ಸಾಯ್ತಾ ಇದೀವಿ ನಾವು. ನೋಡಿ, ಪರಶಿವ ಬಂದಿಯಾಗಿರೋದಕ್ಕೆ ಹೀಗೆಲ್ಲ ಆಗ್ತಾ ಇರೋದು. 100 ವರ್ಷಗಳ ಹಿಂದೆ ಮಲ್ಲಿಕಾಫರ್ ಅನ್ನೋನು ನಮ್ಮ ಶಂಕರಾಪುರಕ್ಕೆ ದಾಳಿ ಮಾಡ್ದ. ಧರ್ಮದ್ರೋಹಿಗಳಿಂದ ಧರ್ಮವನ್ನು ರಕ್ಷಿಸೋಗೋಸ್ಕರ ಪರಶಿವನ್ನ ಅಗ್ನಿಲಿಂಗವನ್ನ ಗೋಡೆ ಹಿಂದೆ ಅಡಗಿಸಿಟ್ರು. ಸ್ವಾಮಿಯನ್ನ ಬಿಡುಗಡೆಗೊಳಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಬನ್ನಿ ಗೋಡೆ ಹೊಡೆಯೋಣ. ರಾಮಣ್ಣ ಹಿಂಗೆ ಬಿಟ್ರೆ ಹುಚ್ಚಿನ ಮಾತಾಡ್ತಾ ಇರ್ತಾನೆ, ಮೊದಲು ಒಳಗಡೆ ಕಣ್ಬಾ. ಎಷ್ಟು ಸತ್ಯ ಹೇಳಿದ್ರು ನೀವು ನಂಬ್ತಾ ಇಲ್ವಲ್ಲ? ನೀವೇನ್ ಗೋಡೆ ಹೊಡೆಯೋದಕ್ಕೆ ಸಹಾಯ ಮಾಡ್ತೀರಾ? ಇಲ್ಲ ನಾನೇ ಹೊಡಿಲ್ಲ. ನನ್ನನ್ನೇ ತಳ್ತೀರೇನ್ರ? ಗೋಡೆ ಕೆಡುವುದ್ರ ಮಧ್ಯೆ ನಿಮ್ಮನ್ನ ಒಬ್ಬೊಬ್ಬರ ಸಮಾಧಿ ಮಾಡ್ಬಿಡ್ತೀನಿ. ಸ್ವಾಮಿಗೆ ಹೇಗಾದ್ರೂ ಬಲಿಬೇಕಾಗಿದೆ. ಬನ್ರಿ, ಯಾರಾದ್ರೂ ಬರ್ರಿ, ಒಬ್ಬೊಬ್ಬರು ಸೇರಿ ಬಲಿ ಹಾಕ್ಬಿಡ್ತೀನಿ. ಬಂದ್ರು, ಧೈರ್ಯ ಇರೋರು ಬಂದ್ರು, ಬಂದ್ರು. ಲೇ ನೀವು ಈಗಲೇ ಬಿಟ್ರೆ ನಮ್ಮ ದೇವಸ್ಥಾನ ಕೆಡವಿ ಬಿಡ್ತಾನೆ ಕಣ. ಮೂರ್ಖರ, ನೀವ್ಯಾರು ನನ್ನ ಮಾತನ್ನೇ ಕೇಳ್ತಾ ಇಲ್ವಲ್ರು? ಗೋಡೆ ಹಿಂದ್ಗಡೆ ಪರಶಿವ ಇದ್ದಾನೆ, ಅಗ್ನಿಲಿಂಗ ಇದೆ. ನಾನು ಗೋಡೆ ಹೊಡೆದು ಪರಶಿವ ಅಗ್ನಿಲಿಂಗವನ್ನು ಬಿಡುಗಡೆ ಮಾಡೇ ಮಾಡ್ತೀನಿ. ಏನೇ ಇವನು ನಮ್ಮನ್ನ ಆರೆಯಿಂದ ಹೊಡೆದು ಸಾಯಿಸ್ತೀನಿ ಅಂತ ಹೇಳ್ತೇನೆ. ಎತ್ಕೊಂಡ್ರೆ ಕಲ್ಲು. ಬಿಡ್ರ. ಯಾವತ್ತೂ ಈ ದೇವಸ್ಥಾನ ಹತ್ರ ಕಣ್ಣಿಗೆ ಕಾಣಬಾರ್ದು, ಹೋಗ್ತಾ ಇರ್ಬೇಕು. ನಡ್ರ ಹೋಗೋಣ. ಸ್ವಾಮಿ ಮಹಾದೇವ, ನಿನ್ನನ್ನು ಬಿಡುಗಡೆಗೊಳಿಸ್ಬೇಕು ಅಂತ, ನಿನ್ನನ್ನು ಇವರಿಗೆ ತೋರಿಸ್ಬೇಕು ಅಂತ ಬಂದ್ರೆ ನನ್ನನ್ನೇ ಹುಚ್ಚ ಅಂತ ಹೊರಗಾಗ್ತಾ ಇದ್ದಾರಲ್ಲ ಸ್ವಾಮಿ. ಇಲ್ಲ, ಬಿಡಲ್ಲ. ಶಿವನ ದರ್ಶನವೆಲ್ಲ ಇವರಿಗೆ ಮಾಡಿಸ್ಲೇಬೇಕು. ನಾನೇ ಗೋಡೆ ಕೆಡವು ಹಾಕ್ತೀನಿ, ನಿನ್ನನ್ನು ಹೊರಗೆ ತರ್ತೀನಿ ಸ್ವಾಮಿ. ಅದ್ಯಾರು ಅಡ್ಡ ಬರ್ತಾರೋ ಬರಲಿ, ನಾನು ನೋಡ್ತೀನಿ. ಅದ್ಯಾರು ಅಡ್ಡ ಬರ್ತಾರೋ ಬರಲಿ, ನಾನು ನೋಡ್ತೀನಿ ಸ್ವಾಮಿ. ಅಯ್ಯ ಭಕ್ತನೇ, ನಿನಗಿರುವ ಗ್ರಹಿಕೆ ಈ ಜನಗಳಿಗಿಲ್ಲ. ಆದ್ದರಿಂದ ಅವರು ನಿನಗೆ ಚಿತ್ರಹಿಂಸೆ ಕೊಡುವುದು ತಪ್ಪಲ್ಲ. ಸಾಕು, ನಿಲ್ಲಿಸು ನಿನ್ನ ಸಾಹಸವನ್ನ. ಅಲ್ಲದೆ ನಾನು ಹೊರಗೆ ಬರಲು ಇನ್ನೂ ಕಾಲವೂ ಕೂಡಿ ಬಂದಿಲ್ಲ. ಅದಕ್ಕಾಗಿಯೇ ಉತ್ತರ ದಿಕ್ಕಿನಿಂದ ನನ್ನ ದೇವಾಲಯವನ್ನು, ಅಗ್ನಿಲಿಂಗವನ್ನು ಹುಡುಕಿಕೊಂಡು ಒಬ್ಬ ಭಕ್ತ ಬರ್ತಾನೆ. ಆಗ ನೀನು ಅವನಿಗೆ ಸಹಾಯ ಮಾಡು.
ನನ್ನನ್ನು ಹೊರಗೆ ತೆಗಿ. ಆಗಲೂ ಸಾಧ್ಯವಾಗದೆ ಹೋದಲ್ಲಿ ಇನ್ನು 100 ವರ್ಷಗಳ ಕಾಲ ನಾನು ಇಲ್ಲಿಂದ ಕದಲಲು ಸಾಧ್ಯವಾಗಲಾರದು. ಈಗ ಸುಮ್ಮನಾಗಿ ಅವನು ಬರುವವರೆಗೂ ಕಾಯುವಂತವನಾಗು. ಸ್ವಾಮಿ ತಾಳ್ಮೆಯಿಂದ ಇರೋದಕ್ಕೆ ಹೇಳ್ದ. 27 ವರ್ಷಗಳಿಂದ ಸ್ವಾಮಿಯ ಬಿಡುಗಡೆಗಾಗಿ ಕಾಯ್ತಾ ಇದ್ದೀನಿ. ನೀನು ಬಂದೆ. ಊರ ಹೊರಗೆ ಮಂಟಪದಲ್ಲಿ ಅಗ್ನಿಲಿಂಗದ ಬಗ್ಗೆ ವಿಚಾರ ಮಾಡ್ತಿದ್ದಾಗ ನನಗೆ ಖಚಿತ ಆಗೋಯ್ತು, ಸ್ವಾಮಿ ಕಳಿಸಿರೋ ಅವಧೂತ ನೀನೇ ಅಂತ. ಇನ್ನು ನಾವಿಬ್ಬರು ಸೇರಿ ಶಿವನನ್ನು ಬಿಡುಗಡೆ ಮಾಡೋಣ, ಅಗ್ನೀಶ್ವರನನ್ನು ಹೊರಗಡೆ ತರೋಣ. ನಿನಗೆ ಅಗ್ನಿಲಿಂಗವೂ ಸಿಗುತ್ತೆ. ಅಯ್ಯೋ ತಾತಯ್ಯ, ನೀವು ಹೇಳ್ದಂಗೆ ನನ್ನ ಹಾರೆ ಗುದ್ಲಿ ತಗೊಂಡು ಗೋಡೆ ಹೊಡೆಯಕ್ಕೆ ಬಂದರೆ ಊರು ಜನನ ಕಲ್ಲಲ್ಲಿ ಹೊಡಿತಾರೆ. ನಿಮ್ಮ ಸಾವಾಸನೂ ಬೇಡ, ಗೋಡೆ ಹೊಡೆಯೋ ಉಸಾಬರಿನೂ ಬೇಡ. ಹಾಗಾದರೆ ನಿನಗೆ ಅಗ್ನಿಲಿಂಗ ಬೇಡವಾ? ಯಾವ ಸಾಧನೆಗೆ ನೀನು ಬಂದಿದ್ದೀಯೋ ಆ ಗುರಿಯನ್ನು ನೀನು ಸಾಧಿಸೋದಕ್ಕೆ ಇಷ್ಟ ಇಲ್ವಾ? ಇದೊಳ್ಳೆ ಧರ್ಮ ಸಂಕಟ ಆಯ್ತಲ್ಲ. ಆ ಕಡೆ ಹೋದರೆ ನರಿ, ಈ ಕಡೆ ಹೋದರೆ ಹುಲಿ. ನಿಮ್ಮ ಮಾತು ಕೇಳದೆ ಇದ್ದರೆ ನಂಗೆ ಹೆಂಡತಿ ಮಕ್ಕಳು ಸಿಗಲ್ಲ. ನಿಮ್ಮ ಮಾತು ಕೇಳಿದ್ರೆ ಊರು ಜನ ನನ್ನ ಕಲ್ಲು ತಗೊಂಡು ಸಾಯಿಸ್ತಾರೆ. ಏನು ಮಾಡಲಿ? ಅನುಮಾನ ಪಟ್ಟು ಅವಕಾಶ ಕಳ್ಕೊಳ್ಳೋದು ಬದಲು ಒಂದ್ಸರಿ ಪ್ರಯತ್ನ ಪಡೋದು ಒಳ್ಳೇದಲ್ವಾ? ಪ್ರಯತ್ನದಲ್ಲಿ ಯಶಸ್ವಿ ಆದರೆ ಅದ್ರ ಫಲ ಒಳ್ಳೆಯದೇ ಆಗುತ್ತಲ್ವಾ? ನಾನಿಷ್ಟು ವರ್ಷ ಕಾದಿದ್ದು ನಿನಗೋಸ್ಕರನೇ ಮಗು. ಶಿವನ ಇಚ್ಛೆ ಕೂಡ ಅದೇ ಆಗಿದೆಯಪ್ಪ. ನಿನ್ನಿಂದಾನೇ ಸ್ವಾಮಿ ದರ್ಶನ ಆಗುತ್ತೆ ಅಂತ ಅಶರೀರವಾಣಿ ಭವಿಷ್ಯ ನುಡಿದಿದೆಯಪ್ಪ. ಸ್ವಾಮಿಗೆ ಬಿಡುಗಡೆ ಆದರೆ ಈ ಊರಿಗೆ ಶಾಪ ವಿಮೋಚನೆ ಆಗುತ್ತೆ ಕಣೋ. ನಾಡಿಗೆಲ್ಲ ಮಳೆ ಬೆಳೆ ಆಗುತ್ತೆ, ಜನರೆಲ್ಲ ನೆಮ್ಮದಿಯಿಂದ ಇರ್ತಾರೆ. ಎಲ್ಲವೂ ನಿನ್ನ ಕೈನಲ್ಲಿರೋದೆ ಮಗು. ನಡಿ, ಇನ್ನೇನು ಯೋಚನೆ ಮಾಡಬೇಡ. ಆಯಿತು ನಡ್ರಿ ತಾತಯ್ಯ, ಪ್ರಯತ್ನ ಪಡೋಣ. ಫಲ ಪ್ರತಿಫಲ ದೇವ್ರಿಗೆ ಬಿಟ್ಟಿದ್ದು. ನಾನು ಊರಿಗೆ ಹೋಗಿ ಹಾರೆ ಗುದ್ಲಿ ಹೊಂಚ್ಕೊಂಡು ಬರ್ತೀನಿ. ನೀವು 3 ದಿವಸ ಅಂದ್ರೆ ಬಂದುಬಿಡಿ. ಈಗ ನೋಡು, ನನಗೆ ಸ್ವಾಮಿ ದರ್ಶನ ಆದಷ್ಟೇ ಆನಂದ ಆಯಿತು ಮಗು. ನಾನು ಕಾಯ್ತಾ ಇರ್ತೀನಿ. ಆದಷ್ಟು ಬೇಗ ಬಾ. ಸರಿ ತಾತಯ್ಯ, ನಾನು ಹೋಗ್ಬಿಡ್ತೀನಿ. ಸರಿ. ಸ್ವಾಮಿ ಅಗ್ನಿಲಿಂಗ, ಈ ಸಾರಿನಾದರೂ ದರ್ಶನವಾಗ ಕರುಣಿಸಪ್ಪ. ಓಂ ನಮಃ ಶಿವಾಯ. ಅಂತೂ ಮಹಾದೇವನ ಬಿಡುಗಡೆ ಭಾಗ್ಯ ಹೀಗೋದಕ್ಕೆ ಬರ್ತಾ ಇದೆ. ನನ್ನ ಕನಸು ಈಗ ನೆರವೇರ್ತಾ ಇದೆ. ಜನಗಳಿಗೆ ಗೊತ್ತಾಗೋ ಅಷ್ಟೊತ್ತಿಗೆ ನಾವು ಗೋಡೆನ ಹೊಡೆದಾಕ್ಬೇಕು. ಏನಿವನು ಇಷ್ಟೊತ್ತು ಹೊರಟೋದ? ಹಾರೆ ಕುದ್ಲಿ ತರೋದಕ್ಕೆ ಇಷ್ಟೊತ್ತು ಬೇಕಾ? ಅಯ್ಯೋ, ಇದನ್ನು ಹುಡ್ಕೊಬರೋ ಹೊತ್ತಿಗೆ ಸಾಕಾಗೋಯ್ತು. ಈ ಊರಿನ ಜನ ನೀರು ಕೊಡಲ್ಲ, ಹಾರೇನೂ ಕೊಡಲ್ಲ. ಚೂರು ಸಹಾಯದ ಬುದ್ಧಿನೇ ಇಲ್ಲ ಈ ಜನರಿಗೆ. ಮಳೆ ಇಲ್ಲ, ಬೆಳೆ ಇಲ್ಲ, ಊರು ತುಂಬ ಎಲ್ಲ ಬರಗಾಲ ತುಂಬಿಕೊಂಡಿದೆ. ಕುಡಿಯೋ ನೀರಿಗೆ ಜನ ಎಲ್ಲ ಕಷ್ಟಪಡ್ತಾ ಇದ್ದಾರೆ. ಇಂಥದ್ರಲ್ಲಿ ಅವ್ರು ನಮಗೆ ಯಾಕಪ್ಪ ಸಹಾಯ ಮಾಡ್ತಾರೆ? ಅದಕ್ಕೆ ನಾವು ಈ ಗೋಡೆನ ಕೆಡವಿ ಶಿವನ್ನ ಬಿಡುಗಡೆ ಮಾಡಿದ್ರೆ ಅವನ ಕೃಪೆಯಿಂದ ಈ ಊರೆಲ್ಲ ಉದ್ಧಾರವಾಗುತ್ತಪ್ಪ. ಅಯ್ಯೋ,
ಇಷ್ಟು ದೊಡ್ಡ ಗೋಡೆ ಎಲ್ಲಿಂದ ಶುರು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಲಿಂಗ ಎಲ್ಲಿದೆ ಅಂತ ಗೊತ್ತಾದ್ರೆ ಅಲ್ಲಿ ಮಾತ್ರ ಹೊಡಿಬಹುದಲ್ವಾ? ಅಮ್ಮನವ್ರು ಇದ್ದಾರಲ್ಲ, ಅದ್ರ ಹಿಂದ್ಗಡೆನೇ ಇದೆ. ಅಮ್ಮನವ್ರ ಹಿಂದೆನೇ ಹೊಡಿಬೇಕು. ಬಾ. ಇದೆ ಅಂತ ತಪ್ಪ, ಇಷ್ಟು ದೊಡ್ಡ ಗೋಡೆ ನನ್ನ ಕೈಲಿ ಹೊಡಿಯೋಕ್ಕಾಗತ್ತಾ? ಹ್ಞೂ ಕಣಪ್ಪ, ಆಗುತ್ತೆ. ಹೊಡಿ, ಶುರು ಮಾಡು. ಓಂ ನಮಃ ಶಿವಾಯ. ರಾಜಣ್ಣ, ದೇವಸ್ಥಾನದಲ್ಲಿ ಯಾರೋ ಕೆತ್ತನೆ ಮಾಡ್ತಾ ಇದ್ದಾರೆ ಅನಿಸ್ತೈತಿ. ಇಷ್ಟೊತ್ತಿನಾಗ ಏನು ಕೆತ್ತನೆ ಮಾಡ್ತಾರೆ? ಇದೆ ಅಂತ ತಪ್ಪ, ಬರೀ ಶಬ್ದ ಬರ್ತಿದೆ ಹೊರತು ಕಾರೇ ಒಂದು ತುಂಡು ಎದ್ದೇಳ್ತಿಲ್ಲ. ಓ ಕಣಪ್ಪ, ದೇವರು ಕೂತಿರೋ ಜಾಗ ಅದು. 100 ವರ್ಷ ಹಳೆಯದು. ದುಷ್ಟರ ಕೈಗೆ ಸುಲಭವಾಗಿ ಸಿಗಬಾರ್ದು ಅಂತ ಗಟ್ಟಿಯಾಗಿ ಕಟ್ಟಿರ್ತಾರೆ. ಹೆದರ್ಬೇಡ, ಹೊಡಿ ಹೊಡಿ. ಇದೇನು ಗಾರೆ ಗಚ್ಚ ಕಟ್ಟಿದಾರೋ ಇಲ್ಲ ಕಬ್ಬಣದಲ್ಲೇ ಗೋಡೆ ಕಟ್ಟಿದಾರೋ? ಬರೀ ಶಬ್ದ ಬರ್ತಿದೆ, ಟಣ್ ಟಣ್ ಅಂತ ದೇವಸ್ಥಾನದ ಗಂಟೆ ಶಬ್ದ ಬಾರಿಸ್ದಂಗೆ. ಇದರಿಂದ ಜನ ಗಾಬರಿ ಆಗೋದಂತೂ ಖಚಿತ. ಅದಕ್ಕೆ ಕಣಪ್ಪ, ಬೇಗ ಬೇಗ ಒಡೆದಾಕು ಅನ್ನೋದು. ಗೋಡೆ ಒಡೆದು ಸ್ವಾಮಿ ದರ್ಶನ ಕೊಟ್ಟರೆ ಎಲ್ಲರಿಗೂ ನಂಬಿಕೆ ಬರುತ್ತಪ್ಪ. ಹ್ಞೂ, ಅದಕ್ಕೆ ಬೇಗ ಬೇಗ ಒಡೆದಾಕು ಬೇಗ ಬೇಗ. ಸರಿ. ಏನ್ರಪ್ಪ, ಇಲ್ಲೇ ಕುತ್ಕೊಂಡು ಕೆತ್ತನೆ ಮಾಡ್ತಿದ್ದಾರೆ, ಶಬ್ದ ಬರ್ತಿದೆ ಅಂತ ಹೇಳ್ತಿದ್ದೀರಲ್ಲ, ಒಂದೆರಡು ಹೆಜ್ಜೆ ಹೋಗಿ ನೋಡ್ಬಾರ್ದಾ? ರಾಜಣ್ಣ, ಹೌದಲ್ವಾ? ರೆಡಿ, ಹೋಗೋಣ. ಗೌರಮ್ಮ, ಈ 100 ಜನ ಕರ್ಕೊಂಬಾಬ್, ನಾವು ದೇವಸ್ಥಾನದೊಳಗೆ ಹೋಗಿರ್ತೇವೆ. ತಾತ, ನನ್ನಿಂದ ಆಗ್ತಿಲ್ಲ. ನಾವು ಹೊಡೆದಿರೋ ಹೊಡೆತಕ್ಕೆ ಇಷ್ಟೊತ್ತಿಗಾಗಲೇ ಬೆಟ್ಟನೇ ಪುಡಿ ಆಗಿರೋದು. ಬರೀ ಹಾರೆ ಗುದ್ಲಿ ಸಾಕಾಗಲ್ಲ, ಇವ್ರ ಜೊತೆ ಇನ್ನೊಂದಿಷ್ಟು ಜನನೂ ಬೇಕು. ಜನಾನ್ ಕರೆದ್ರೆ ಯಾರು ಬರಲ್ಲ ಕಣೋ. ಈ ಹಿಂದೆ ಪ್ರಯತ್ನ ಪಟ್ಟು ಜನಗಳ ಕೈಯಲ್ಲಿ ಕಲ್ಲಿಂದ ಹೊಡೆಸ್ಕೊಂಡ್ ಕತೆನ ನಿನಗೆ ಹೇಳಿದ್ದೀನಲ್ವಾ? ಹಾ, ಸ್ವಾಮಿ ಗೋಡೆ ಬಿಟ್ಟು ಹೊರಗಡೆ ಬರಬೇಕು ಅಂದ್ರೆ ಸ್ವಾಮಿಗೆ ಇನ್ನೇನು ಬೇಕು ಕಣೋ. ಇನ್ನೇನು ಬೇಕು ಅಂದ್ರೆ ಅದೇನು ಹೇಳಿ ತಂದೆ ಬಿಡೋಣ. ಅದಕ್ಕೆಲ್ಲೂ ಹೋಗ್ಬೇಕಾಗಿಲ್ಲಪ್ಪ, ಅದು ಇಲ್ಲೇ ಸಿಗುತ್ತೆ, ಇಲ್ಲೇ ಸಿಗುತ್ತೆ. ಏನದು? ತರ್ಪಣ, ರಕ್ತ ತರ್ಪಣ. ಅರ್ಚಕ್ರೆ, ಎಷ್ಟಲ್ಲಿ ಏನೋ ಶಬ್ದ ಬರ್ತೈತೆ, ನೀವು ಇಲ್ಲಿದ್ದೀರಾ? ಅಯ್ಯೋ, ಹೌದಲ್ಲ,
ಏನೋ ಬರ್ತಾ ಇದೆ, ನನ್ನ ಕಿವಿ ಬೇರೆ ಮಂದ, ಶಬ್ದ ಬರ್ತಾ ಇದೆ. ಬರ್ರಿ ಹೋಗೋಣ ನೋಡೋಣ. ಏಯ್, ನಿಲ್ಸ. ಯಾಕ್ರೋ ನಮ್ಮ ದೇವಸ್ಥಾನದ ಗೋಡೆ ಹೊಡಿತಾ ಇದ್ದೀರಾ? ನೋಡಿ, ನಂದೇನು ತಪ್ಪಿಲ್ಲ. ಈ ತಾತನೇ ಗೋಡೆ ಹೊಡೆಯೋಣ ಬಾ ಅಂತ ಕರ್ಕೊಬಂದ್ರು. ನನಗೇನು ಮಾಡಬೇಡಿ, ನಂದೇನು ತಪ್ಪಿಲ್ಲ. ಏ, ನೀನ್ ಯಾಕೋ ಹೆದರ್ತೀಯ? ಆ ಹುಚ್ಚು ಜನಗಳು ನೋಡಿ ನೀನ್ ಯಾಕೆ ಹೆದರ್ತೀಯ? ಹೊಡಿ ಹೊಡಿ, ಗೋಡೆನ ಹೊಡಿ, ಹೊಡಿ ಗೋಡೆ ಹೊಡಿ. ಎಲ್ಲ ಇವ್ರ ನಮ್ಮ ಮಾತಿ ಬಲೆಯನ್ನು ಗೋಡೆ ಹೊಡಿತಾ ಇದ್ದಾರೆ ನೋಡ್ರಿ ಇವರು. ಒಳ್ಳೆ ಮಾತನ್ನ ಹೇಳಿ ಕೇಳೋದ್ರು ಎದ್ದೇಳ ಕಲ್ಲು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಗ್ನಿಲಿಂಗಾಯ ನಮಃ.